ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾಸ್ ಶ್ರೀನಿವಾಸ್, ಸುಮಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗಿಂದ. ನಾವು ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದರದ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಂತಂದರೆ ವೀಡಿಯೋಸೇ ಒಂದು ಸ್ವಲ್ಪ ತೋರಿಸಿದ್ದೀನಿ ನೋಡಿ. ಫಸ್ಟು ನಾವು ಹೋಗಿದ್ದು ಇಲ್ಲಿಂದ ಹೋಗ್ತಾ ನಾವು ಇದು ಆಂಜನೇಯ ಸ್ವಾಮಿ ಮುಳುಬಾಗ್ಲು ಆಂಜನೇಯ ಸ್ವಾಮಿಗೆ ಹೋಗೋದು. ನಾವು ಅಲ್ಲಿಗೆ ಹೋಗಿ ನಾವು ಮಂಗಳಾರತಿ ಮಾಡಿಸ್ಕೊಂಡು ಆಮೇಲೆ ನಾವು ಮುಂದಕ್ಕೆ ಹೋಗೋದು. ಅಲ್ಲಿಂದ ನಾವು ಕಾಣಿಪಾಕಂ ಅಂಥೇಳಿ ಗಣಪತಿ ಇದೆಯಲ್ಲ ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನಾವು ಮುಳುಬಾಗ್ಲಲ್ಲಿ ನಾವು ಇಲ್ಲಿ ಖಾರ ಮಂಡಕ್ಕಿ ತಗೊಂಡ್ವಿ, ಹೋಗ್ತಾ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ. ಅದಾದಮೇಲೆ ನಾವು ಕಾಣಿಪಾಕಂಗೆ ಹೋದ್ವಿ. ಅಲ್ಲಿ ಅಷ್ಟೇ ಮೊಬೈಲು ಒಳಗಡೆ ಬಿಡೋದಿಲ್ಲ, ಇಲ್ಲೇ ಹೊರ್ಗಡೆನೇ ಇಲ್ಲೇ ನಾವು ನಿಂತಿದ್ದೀವಲ್ಲ ಅಲ್ಲೇ ನಾವು ಮೊಬೈಲೆಲ್ಲ ಇಟ್ಬಿಟ್ಟು ಹೋಗಬೇಕು. ಹಂಗಾಗಿ ನನಗೆ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಲ್ಲೇ ಹೊರಾಂಗಣ ಮಾತ್ರ ತೋರಿಸಿದ್ದೀನಿ. ಇಲ್ಲಿ ಎದುರುಗಡೆ ಒಂದು ಶಾಪ್ ಇತ್ತು, ಶಾಪ್ ಪಕ್ಕ ಸೋಡಾ ಕುಡಿದ್ವಿ. ಹಂಗಾಗಿ ಶಾಪ್ನ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡೆ. ಅದಾದಮೇಲೆ ಅಂದಿವೆ ಊಟ ಮಾಡಿದ್ವಿ. ಮತ್ತು ನಾವು ತಿರುಪತಿಗೆ ಬಂದ್ವಿ. ತಿರುಪತಿನಲ್ಲಿ ನಾವು ಎಲ್ಲಿ ಭೀಮಾಸ್ ಡಿಲಕ್ಸ್ ಅಂತ ಹೋಟೆಲ್ಲು, ಅಲ್ಲಿ ಉಳ್ಕೊಂಡ್ವಿ. ದೇವಸ್ಥಾನದ ಹತ್ರನೇ ಇರೋದು. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ರೈಟ್ ಸೈಡಲ್ಲೇ ದೇವಸ್ಥಾನ ಇರೋದು. ಇದು ಗೋವಿಂದರಾಜ ಸ್ವಾಮಿ ದೇವಸ್ಥಾನ. ಅಲ್ಲೇ ನಾವು ಉಳ್ಕೊಳ್ಳೋದು ಯಾವಾಗಲೂ ಹೋದಾಗೆಲ್ಲ. ಈಗ ಲಗೇಜು ಬಂತು, ರೂಮ್ ಮಾಡ್ತಾಯಿದ್ದೀವಿ ನೋಡಿ. ರೂಮ್ ನಮ್ದು ಈ ಥರ ಇತ್ತು. ರೂಮೆಲ್ಲ ಚೆನ್ನಾಗಿದೆ, ಬಟ್ ಒಂದು ಸ್ವಲ್ಪ ರೇಟ್ ಜಾಸ್ತಿ. ಈಗಂತೂ 3-3.5 ಸಾವಿರ ಮಾಡಿಬಿಟ್ಟಿದ್ದಾರೆ. ನಾವು ಅದು ಯಾವುದೋ ಒಂದು ಟ್ರಾವೆಲ್ ಇದರಲ್ಲಿ ಇದು ಮಾಡ್ಕೊಂಡು ಹೋಗಿದ್ದು, ಹಂಗಾಗಿ 2.5 ಸಾವಿರ. ಚೆನ್ನಾಗಿದೆ ರೂಮೇನು ಅಂತ ಇದೇನಿಲ್ಲ. ಅಲ್ಲಿ ನಾವು ಪದ್ಮಾವತಿ ದೇವಸ್ಥಾನನೂ ಹೋಗಿದ್ವಿ, ಬಟ್ ಅಲ್ಲೆಲ್ಲ ವೀಡಿಯೋ ಮಾಡೋಂಗಿಲ್ಲ. ಹಾಗಾಗಿ ನಾನು ಯಾವುದೂ ಮಾಡಲಿಲ್ಲ. ಈಗ ನಾವು ಮೇಲೆ ತಿರುಮಲಗೆ ಹೋಗ್ತಾಯಿದ್ದೀವಿ. ತಿರುಮಲದಲ್ಲಿ ನಾವು ನಮ್ಮ ಮನೆಯವ್ರು ಮುಡಿ ಕೊಟ್ಟು ನೈಟ್ ದರ್ಶನ ಎಲ್ಲ ಆಯಿತು. ಅದು ಯಾವುದು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇದು ಬೆಳಗಿನ ಜಾವ ನಮ್ಮ ಮಗನಿಗೆ ಅಲ್ಲಿ ನಾವು ಇದು ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ನನ್ನ ಮಗನಿಗೆ ಬೆಳಗಿನ ಸೇವೆ ಸಿಕ್ಕಿತ್ತು. ಯಾವುದೋ ಒಂದು ಸೇವೆ ಸಿಕ್ಕಿತ್ತು. ಅದು ಅವನು 4:15 ಹೋದ. 4:15 ಅವನನ್ನು ಅಲ್ಲಿ ಒಳಗಡೆ ಬಿಟ್ಬಿಟ್ಟು ನಾವು ಇಲ್ಲಿ ಆಚೆ ಕಡೆ ಎಲ್ಲ ಸುತ್ತಾಡ್ತಿದ್ವಿ. ಆವಾಗ ಕ್ಲಿಪ್ಪಿಂಗ್ಸ್ ತಗೊಂಡಿರೋದು ನಾನು, ಯಾಕೆಂದರೆ ಆವಾಗ ಮೊಬೈಲ್ ಇತ್ತು ಕೈಯಲ್ಲಿ. ಹಂಗಾಗಿ ನಾನೆಲ್ಲ ಕ್ಲಿಪ್ಪಿಂಗ್ಸು ತಗೊಂಡಿದ್ದೀನಿ. ಅಲ್ಲೆಲ್ಲ ಗೊತ್ತಲ್ಲ, ತಿರುಪತಿನಲ್ಲಿ ಮೊಬೈಲ್ ತಗೊಂಡೋದ್ರೆ ಮೊಬೈಲೇ ಒಂದು ಕಡೆ ಸ್ಟೋರ್ ಮಾಡಬೇಕು, ಮತ್ತು ಆ ಕಡೆಯಿಂದ ಬಂದು ಮತ್ತೆ ಅದನ್ನು ತಗೋಬೇಕು, ರಗಳೆ ಅಂಥೇಳಿ ನಾವು ರೂಮಲ್ಲೇ ಬಿಟ್ಟಿದ್ವಿ. ನೈಟು ಅಷ್ಟೇ ತುಂಬ ದರ್ಶನ ಚೆನ್ನಾಗಾಯಿತು. ಈಗ ನನ್ನ ಮಗ ಹೋಗಿದ್ದಾನೆ, ಅವನು 8 ಗಂಟೆಗೆ ವಾಪಸ್ ಬಂದ ಹೊರಗಡೆ. ಆಮೇಲೆ ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗಿಬಿಟ್ವಿ. ಇದಕ್ಕೆ ಹೋದ್ವಿ ಕಾಳಹಸ್ತಿನಲ್ಲಿ. ಯಾವುದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ, ತುಂಬಾ ಟೈಮ್ ಆಗಿಬಿಟ್ಟಿತ್ತು ನಮಗೆ. ಮತ್ತು ವಾಪಸ್ ನಾವು ಬೆಂಗಳೂರಿಗೆ ಬರೋಕ್ಕೆ ನೈಟ್ ಆಗಿಬಿಡುತ್ತೆ ಅಂಥೇಳಿ ನಾನೇನು ಇದು ಮಾಡಲಿಲ್ಲ. ಸುಮ್ಮನೆ ಬೇಗ ಹೋದ್ವಿ, ದರ್ಶನ ಮಾಡ್ಕೊಂಡ್ವಿ, ಪೂಜೆ ಮಾಡಿಸಿದ್ವಿ, ಬಂದುಬಿಟ್ವಿ. ನೋಡಿ, ಇದು ನಾನು ಬೆಳಗಿನ ಜಾವ ತೆಗೆದಿರೋದು. ಇದೆಲ್ಲ ತುಂಬಾ ಚೆನ್ನಾಗಿತ್ತು. ಲೈಟೆಲ್ಲ ಇನ್ನೂ ಇತ್ತು, ಅದಕ್ಕೆ ನಿಮಗೋಸ್ಕರ ತೆಗೆದಿದ್ದೆ. ಫೋಟೋಸ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇ. ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಆಮೇಲೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಲೈಕ್ ಮಾಡಿ. ನಾನು ಇನ್ಮೇಲೆ ಡೈಲಿ ಲಾಗ್ ಹಾಕ್ಬೇಕಂತಿದ್ದೀನಿ. ನನಗೆ ಯಾಕೋ ಒಂದು ಟೈಮೇ ಕೂಡ ಬರ್ತಾ ಇಲ್ಲ ಹಾಕೋದಕ್ಕೆ. ಎಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೀನಿ, ಬಟ್ ಅದು ವಾಯ್ಸ್ ಓವರ್ ಕೊಡೋದಿರುತ್ತೆ, ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಸಾಕಾಗ್ತಿಲ್ಲ. ಅದಕ್ಕೋಸ್ಕರ ಹಿಂಗೆ ಡಿಲೇ ಆಗ್ತಿದೆ. ಇನ್ಮೇಲೆ ಮಾಡ್ತೀನಿ. ಬಟ್ ಇದೊಂದು ಚೂರು ನನ್ನ ಸಬ್ಸ್ಕ್ರೈಬರ್ ಆಗ್ತಾಯಿಲ್ಲ. ಪ್ಲೀಸ್ ಆಗಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕೋ ಹೇಳಿ, ನಾನು ಮಾಡ್ತೀನಿ. ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನೀವು ಕಮೆಂಟ್ ಹಾಕಿ ಕಮೆಂಟ್ ಬಾಕ್ಸಲ್ಲಿ. ನಾನು ಪಾಸಿಟಿವ್ ಆಗೇ ತಗೊಳ್ತೀನಿ, ನಾನು ಯಾವುದು ನೆಗೆಟಿವ್ ಆಗಿ ತಗೊಳ್ಳೋದಿಲ್ಲ. ಈಗ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಗೆ ಹೋಗಿ ಇನ್ನೇನು ಮಾಮೂಲಿ ನಮ್ಮದು ಲೈಫ್ ಸ್ಟೈಲು ಶುರುವಾಗುತ್ತೆ.
ಇಲ್ಲಿ ನೋಡಿ, ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ, ಆ ಜಾಗ ಎಲ್ಲ ನಡ್ಕೊಂಡು ಬರ್ತಾರೆ. ತಿರುಪತಿಗೆ ಬೆಟ್ಟ ಹತ್ಬಿಟ್ಟು ಬರ್ತಾರಲ್ಲ, ಅವರಿಗೆ ಕಾಲ್ನಡಿಗೆ ಇರೋರಿಗೆ ಆ ಕಡೆ ರೋಡಲ್ಲಿ ನಡ್ಕೊಂಬರೋರಿಗೆ ಆ ಜಾಗ ಮಾಡಿದ್ದಾರೆ. ನಾನು ಒಂದು ಸಲ ಕಾಲ್ನಡಿಗೆ ಬಂದಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಒಂದು ಸ್ವಲ್ಪ ಕಾಲು ನೋವುತ್ತೆ. ಈ ಏಜಲ್ಲಿ ನಮಗೆ ಮಾಡೋದಕ್ಕಾಗೋದಿಲ್ಲ. ನಮ್ಮ ಮನೆಯವರು ಯಾವಾಗ ಹೋದಾಗಲೂ ಈಗ ಒಂದು 3 ವರ್ಷದಿಂದನೂ ಕಾಲ್ನಡಿಗೆನೇ ಹೋಗ್ತಿರೋದವರು. ನಾನು ನನ್ನ ಮಗ ಮಾತ್ರ ಮೇಲೆ ಕಾರಲ್ಲಿ ಬಂದ್ವಿ. ಅದು ಬಂದಮೇಲೆ ಎಲೆಕ್ಟ್ರಾನಿಕ್ ಡಿಪ್ಪಲ್ಲಿ ನಾವು ನಿಂತಿದ್ದು, ಕ್ಯೂನಲ್ಲಿ ನಿಂತ್ಕೊಂಡ್ಬಿಟ್ಟು ಸುಮ್ಮನೆ ನೋಡೋಣ ಅಂತ ನಿಂತ್ಕೊಂಡ್ವಿ. ನನಗೆ ಸಿಗಲಿಲ್ಲ, ನನ್ನ ಮಗಂಗೆ ಸಿಕ್ತು. ಅದೇ ನನಗೆ ಖುಷಿ ಆಯಿತು, ಮನೇಲಿ ಒಬ್ರಿಗಾದರೂ ಸಿಕ್ತಲ್ಲ ಸೇವೆ ಅಂಥೇಳಿ. ಏನೋ ಆ ವೆಂಕಟೇಶ್ವರ ನಮ್ಮ ಕಷ್ಟನೆಲ್ಲ ಪರಿಹಾರ ಮಾಡಿ ನಮಗೂ ಒಂದು ಒಳ್ಳೆ ಕಾಲ ಕೊಡಲಪ್ಪ ಅಂಥೇಳಿ ಕೇಳ್ಕೊಳ್ತೀನಿ. ಹಾಗೆ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂಥೇಳಿ ಕೇಳ್ಕೊಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಮಾಡಿರೋ ಅಡುಗೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾಡಿದ್ದೀರಾ, ಯಾವ ರೀತಿ ಆಗಿದೆ ಅನ್ನೋದನ್ನು ತಿಳಿಸಿ. ಏಕೆಂದರೆ ಅದು ಒಂದು ಕ್ಯೂರಿಯಾಸಿಟಿ ಇದೆ. ತುಂಬಾ ನಾನು ವಿಡಿಯೋಸ್ ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.